ಹಾಯ್ ಎವ್ರಿವನ್, ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ನಾನು ಈಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಪ್ಲೇಸ್ ತಿರುವನಾಮಲೈ. ತುಂಬಾ ದಿನ ಆದ್ಮೇಲೆ ಬರ್ಬೇಕು ಅನ್ಕೊಂಡು ನಾನು ಬಂದೆ. ಇಲ್ಲಿ ಅಮ್ಮಲ್ ಮೆಸ್ ಅಂತ ಒಂದಿದೆ, ಅಲ್ಲಿ ಊಟ ಮಾಡಿದ್ರು. ನನ್ ಜೊತೆ ಬಂದಿರೋರೆಲ್ಲ. ನನ್ ಜೊತೆ ಯಾರು ಬಂದಿದ್ದಾರೆ ಅಂತ ಕೇಳ್ತಿದ್ದೆ ಅಲ್ವಾ? ದೀಪಾ, ಅಲ್ಲಿ ಸತೀಶ್ ಅಣ್ಣ ಅಂಡ್ ಅದು ಅರುಣಣ್ಣ. ಅಭಿ ಬಂದಿಲ್ಲ, ಆದಿವ್ ಬಂದಿಲ್ಲ. ಯಾಕೆಂದ್ರೆ ಆದಿವ್ಗೆ ಕೋಚಿಂಗ್ ಇದೆ, ಇವತ್ತು ಟೆಸ್ಟ್ ಇತ್ತು, ಸೊ ಅವ್ನು ನೋಡ್ಕೊಳ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಬಂದಿದ್ದೀವಿ. ನಾವೆಲ್ಲ ಸೇರಿ ಬಂದು ಈಗ ಗಿರಿವಲ ಮಾಡ್ತಿದೀವಿ. ಈಗ ಆಕ್ಚುಲಿ ಟೈಮ್ ಬಂದು ಬರೋದಿಕ್ಕೆ ಟೈಮ್ ಆಗೋಯ್ತು 10:40. ರೂಮ್ಗೆ ಹೋಗಿ ಫ್ರೆಶ್ ಆಗ್ಬಿಟ್ಟು ಆಮೇಲಿಂದ ಗಿರಿವಲ ಮಾಡ್ತೀವಿ. ನಾನು ಹಂಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಈಗ 12:03 ಬಂದು ಇಲ್ಲಿ ಹರ ಅಂತ ಅಂದ್ಬಿಟ್ಟು ಒಂದು ಹೋಟೆಲಲ್ಲಿ ಬುಕ್ ಮಾಡಿ ಈಗ ಹೊರಟಿದೀವಿ. 12 ಈಗ ಅಂದ್ರೂ ಮಿನಿಮಮ್ 4 hours ಆಗುತ್ತೆ. ನೋಡೋಣ ನಾವ್ ಎಷ್ಟೊತ್ತು ಮುಗಿಸ್ತೀವಿ ಅಂತ. ಯಾಕಂದ್ರೆ 4 ಜನ ಇರೋದು, ಒಬ್ರಲ್ಲ ಒಬ್ರು ಟಯರ್ಡ್ ಆಗ್ತಾರೆ, ರೆಸ್ಟ್ ಇದೆಲ್ಲ ಇರುತ್ತೆ. ನೋಡೋಣ. ರೂಮ್ಸ್ ಎಲ್ಲ ಸಖತ್ತಾಗಿದೆ, ತುಂಬಾ ಕ್ಲೀನ್ ಆಗಿ ದೊಡ್ಡದಾಗಿ. ದೀಪ್ಸ್ ಎಷ್ಟು ಅಂದ್ರೆ ರೂಮು 3,000 something. ಪರವಾಗಿಲ್ಲ, ಬರ್ತೆ. ಬಟ್ ಏನಂದ್ರೆ ಬೈಕ್ ಎರ್ದ ಮಟ್ಟದ್ನ ಇವಳ ದೂರ ಮೇನ್ ಕಡೆ. ಈಗ ನಾವು ಹೋಗ್ಬೇಕು ಅಂದ್ರೂ ಆಟೋ ಮಾಡ್ಕೊಂಡು ಹೋಗ್ಬೇಕು, ಆ ಥರ. ಬಟ್ ಚೆನ್ನಾಗಿದೆ, ದೂರ. ಹಂಗೂ ಹಿಂಗೂ ಸ್ಟಾರ್ಟ್ ಮಾಡೋಕ್ಕೆ 12:40 ಆಯಿತು. ಕರೆಕ್ಟಾಗಿ 12:40 ರಾಜಗೋಪುರಂ ಬಿಟ್ವಿ. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ 14 ಕಿಲೋಮೀಟರ್ಸ್. ಸೊ ನಾನು ಮಧ್ಯದಲ್ಲಿ ಯೂಶಲಿ ತೆಗಿಯಲ್ಲ ಮೊಬೈಲ್. ಎಷ್ಟೊತ್ತಿಗೆ ಮುಗಿಯುತ್ತೆ ಏನೇನಂತ ನಾನು ಹಂಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, 7 ಕಿಲೋಮೀಟರ್ಸ್ 2 ಅವರ್ಸಲ್ಲಿ ನಡೆದಿದ್ದೀವಿ. ಈಗ ಒಂಚೂರು ರೆಸ್ಟ್ ತಗೊಳ್ತಾ ಇದೀವಿ. ನನಗೇನೆ ಸಿಕ್ಕಾಬಟ್ಟೆ ಕಾಲು ನೋವು, ನಡೆಯಕ್ಕೆ ಆಯ್ತಾ ಇಲ್ಲ. ನನ್ಗೋಸ್ಕರ ಇವ್ರಿಬ್ರು ರೆಸ್ಟ್ ತಗೊಳ್ತವ್ರೆ. ஏ சதீஷ் அண்ணா, கால் வலிக்குதா அண்ணா? காலில் வலிக்க தான் செய்யும். இது என்ன கேள்வி? காலுக்கு அப்படியே அழகாக அப்படியே மசாஜ் பண்ணி விட்டுருக்கோம். என்ன 7 கிலோமீட்டர் இருந்தால் கால் வலிக்காம என்ன கேள்வி அது? அப்படியா, வலிக்குமா? எல்லாம் அயன்மேன் ஆச்சு. அயன்மேன் என்ன, எல்லாம் அயன்மேனு பிளம்பர் யாருக்கா இருந்தாலும் வலிக்கும். எனக்கு மட்டும் வலிக்கும்னு நினைச்சேன். உனக்கு வலிக்கலையா? எனக்கெಲ್ಲ ಪಾಟೆಲ್ಲ ಗಿರಿವಲ ಮುಗಿಸಿದ್ವಿ. ಗಿರಿವಲ ಮುಗಿಸಿ ರೂಮ್ಗೂ ಬಂದಾಯಿತು. ಆ್ಯಕ್ಚುಲಿ 26K steps, 16 kilometers, ಆಲ್ಮೋಸ್ಟ್ 16 ಪಾಯಿಂಟ್ ಎಷ್ಟು ಬಂದಿದೆ, 16.4 ಕಿಲೋಮೀಟರ್ಸ್ ನಡೆದಿದ್ದೀವಿ. ನನಗೂ ಬಂದೆ ಈ ಕಾಲ್ ಪಾದ ನೋವು, ದೀಪಂಗೆ ಮಂಡಿ ನೋವು. ಹಂಗೂ ಹಿಂಗೂ ಮಾಡ್ಕೊಂಡು ಬಂದ್ವಿ. ನಿಜವಾಗ್ಲೂ ದೀಪ್ಸ್ ಲಾಸ್ಟ್ 4 ಕಿಲೋಮೀಟರ್ಸ್ ಹೆಂಗಿತ್ತು? ಇಲ್ಲ, ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಕಷ್ಟಪ್ಪ. ಏನ್ ನಡ್ತೀರಪ್ಪ ಎಲ್ಲಾರು. ಅವಳಿಗೆ ಮುಂಚೆನೆ ಅವಳಿಗೆ ಸ್ವಲ್ಪ ಮಂಡಿ ನೋವಿತ್ತು. ನನಗೆ ಕಾಲು ನೋವಿತ್ತು, ಇದು ಪಾದದ್ದು. ಆದ್ರೂ ಶಿವಪ್ಪ ಹೆಂಗೋ ನಡೆಸ್ಬಿಡ್ತು. ಅಂದ್ರೆ ಇವತ್ತು ಸಿಕ್ಕಾಬಟ್ಟೆ ರಶ್ ಇತ್ತು. ಏನಂದ್ರೆ ಅಮಿತ್ ಶಾ ಬಂದಿದ್ರು ನೆನ್ನೆ, ಅದಕ್ಕೆ ಎಲ್ಲ ಫುಲ್ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ರಂತೆ. ಅದಕ್ಕೆ ಎಲ್ಲ ಬ್ಲಾಕ್ ಮಾಡಿರೋದನ್ನ 6 ಗಂಟೆಗೆನೆ ಓಪನ್ ಮಾಡಿರೋದು. ಸೊ ಬೆಳಗಿಂದ ಕಾಯ್ತಿರೋ ಜನ ಎಲ್ಲ ಗಿರಿವಲ ಮಾಡಕ್ಕೂ ಬಿಟ್ಟಿಲ್ಲ. ಗಿರಿವಲ ಮಾಡಿ ರಾತ್ರಿನೇ ದರ್ಶನಕ್ಕೆ ಕೂತ್ಬಿಟ್ಟಿದ್ರು ಆ ಲೈನಲ್ಲಿ. ಇವತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಹೆಂಗ್ ದರ್ಶನ ನಾವು ಮಾಡ್ತೀವಿ ಅಂತ ಗೊತ್ತಿಲ್ಲ. VIP ದರ್ಶನನೇ ನಮ್ಗೆ. ಆದ್ರೂ ಗೊತ್ತಿಲ್ಲ, ನೋಡೋಣ. ಜಸ್ಟ್ 2 hours ಇದೆ, ಒಂಚೂರು ನಿದ್ರೆ ಮಾಡೋಣ, ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. ಈಗ ಟೈಮ್ ಬಂದು 10 ಗಂಟೆ ಆಗ್ತಾ ಬಂತು. ಬೆಳಗ್ಗೆನೆ 8 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಸತೀಶಣ್ಣ ಆ್ಯಂಡ್ ಅರುಣಣ್ಣ ರೆಡಿ ಆಗೋಕ್ಕೆ ವೇಟ್ ಮಾಡ್ತಿದ್ವಿ. ಇನ್ನೂ ಅರುಣಣ್ಣ ರೆಡಿನೇ ಆಗಿಲ್ಲ. ಸೊ ಸತೀಶಣ್ಣ, ದೀಪ, ನಾನು ಪಕ್ಕದಲ್ಲಿರೋ ಬಿಲ್ಡಿಂಗಲ್ಲಿ ಬ್ರೇಕ್ಫಾಸ್ಟ್ ಇದೆಯಂತೆ, ಅದು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೀಪ ಏನೋ ಒಂದು ಮೆಷಿನ್ ಕೊಟ್ಲು, ಮಂಡಿಗೆ ಹಾಕೊಳ್ಳೋದು, ಮಸಾಜ್ ಮಾಡೋ ಥರ.
ತುಂಬ ಕಾಲು ಹಂಗೇನೆ ಬಂದು ಸ್ಟಕ್ ಆಗೋಗಿತ್ತು. ಬಟ್ ಅದು ಹಾಕೊಳ್ತಿದ್ದಂಗೆ ಎಷ್ಟೋ ರಿಲೀಫ್ ಆಯಿತು. ಥ್ಯಾಂಕ್ಸ್ ದೀಪ್ಸ್. ಅದು ಯಾವ ಮೆಷಿನ್ ಅಂತ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅದು ಮನೇಲಿ ವಯಸ್ಸಾದವರು ಈ ಥರ ಮಂಡಿ ನೋವಿರೋರೆಲ್ಲ ಇದ್ರೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಅನ್ಕೋತೀನಿ. ಅದನ್ನು ಅಪ್ಡೇಟ್ ಮಾಡ್ತೀನಿ. 9 ಗಂಟೆಗೆ ಇದ್ದಿದ್ದು ದರ್ಶನ, ಅದು 11 ಗಂಟೆಗೆ ಆಯಿತು. ಬಿಕಾಸ್ ಆಫ್ ಲೇಟ್ ಮಾಡಿಬಿಟ್ರು ಸಿಕ್ಕಾಬಟ್ಟೆ. ಈಗ 11:15 ಆಯಿತು, 11 ಅಂತ ಹೇಳಿ. ಸೊ ಕಾರಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಆಟೋಲ್ಲಿ ಓಡ್ತಾ ಇದ್ದೀವಿ ದರ್ಶನಕ್ಕೆ. ಇಲ್ಲಿ ತುಂಬ ದೂರ ಅನ್ಸುತ್ತೆ, ಒಂದು 5 ಕಿಲೋಮೀಟರ್ ಇದರಿಂದ, ದೇವಸ್ಥಾನದಿಂದ. ಆಟೋನ ಕಾಲ್ ಮಾಡಿ ಕರೆಸಿ ತಗೊಬೇಕು. ಇದೇನೆ ಹರ ಹೋಟೆಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ದೂರ ಅಷ್ಟೇ. ಇವತ್ತು ಭಾನುವಾರ ಸಾಯಂಕಾಲ ಎಂಥ ಟ್ರಾಫಿಕ್ ಅಂತೀರಾ ಯಪ್ಪ. ಜಸ್ಟ್ 2 ಅವರ್ಸ್ ಟ್ರಾವೆಲ್ ಮಾಡೋ ಜಾಗದಲ್ಲಿ 4 ಅವರ್ಸ್ ಟ್ರಾವೆಲ್ ಮಾಡಿಕೊಂಡು ಊಟ ಮಾಡೋಕ್ಕೆ ಬಂದಿದ್ದೀವಿ. ರೀಚ್ ಆಗೋದಕ್ಕೆ ಚೆನ್ನಾಗಿ ಸಿಕ್ಕಾಬಟ್ಟೆ ಲೇಟ್ ಆಯಿತು. ದೀಪ ಸತೀಶ್ ಮನೆಯಲ್ಲಿ ಅವರು ಹೋದ್ರು. ಅಲ್ಲಿಂದ ನಾನು ಕ್ಯಾಬ್ ಇಟ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಎಂಥ ಟ್ರಾಫಿಕ್ ಅಂದರೆ ದಾರಿ ಉದ್ದಕ್ಕೂ ಟ್ರಾಫಿಕ್ಕು. ಹಂಗೂ ಹಿಂಗೂ ನಾನು ಕ್ಯಾಬ್ ಏರಿದೆ. ಇನ್ನೂ 1.5 ಗಂಟೆ ಬೇಕು ನಮ್ಮ ಮನೆಗೆ ಹೋಗೋಕ್ಕೆ. ಕಾಲೆಲ್ಲ ಪದ ಆಡ್ತೈತೆ, ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನಿಸ್ತೈತೆ. ನಿನ್ನೆ ಬಂದು ನಾನು ಮನೆಗೆ ಬರೋಕ್ಕೆ 9 ಗಂಟೆ ಆಯಿತು. ಟ್ರಾಫಿಕ್ ಎಲ್ಲ ಮಾಡಿಕೊಂಡು 9 ಗಂಟೆಗೆ ಬಂದೆ. ಬರ್ತಿದ್ದಂಗೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಅಲ್ಲಿ ಇದ್ದಿದ್ದ ನೋವುಗಿಂತ ಡಬಲ್ ಆಗೋಯ್ತು. ಮನೆ ನೋಡ್ತಿದ್ದಂಗೆ ಡಬಲ್ ಆಗೋಯ್ತು ನೋವು ನನಗೆ. ಸೊ ಬರ್ತಿದ್ದಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಬಿಟ್ಟೆ. ಊಟ ಮಾಡಿಲ್ಲ, ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದ್ದೆ. ಒಂದು 5 ಗಂಟೆ ಆಯಿತು ನಾವು ಬರಬೇಕಾದ್ರೆ ದಾರಿಲಿ. ಸೊ ಎಂಥ ಟ್ರಾಫಿಕ್ ಮಾರಾಯ. ಅದನ್ನೆಲ್ಲ ದಾಟಿ ಮನೆಗೆ ಬಂದು ಫುಲ್ ಟಯರ್ಡ್ ಮಲ್ಕೊಬಿಟ್ಟೆ ಹಂಗೇನೆ. ಮತ್ತೆ ಬೆಳಗ್ಗೆ ಇವತ್ತು ಸೋಮವಾರ ಎದ್ದೇಳಬೇಕು, ಮಗುಗೆ ಎಲ್ಲ ಅಡುಗೆ ಮಾಡಬೇಕಲ್ಲ. ಹಂಗೆ ಕುಂತ್ಕೊಂಡು ಇಟ್ಕೊಂಡು ಪುಡಿ ಇಡ್ಲಿ ಮಾಡ್ಬಿಟ್ಟೆ. ಅದು ಸಿಕ್ಕಾಬಟ್ಟೆ ಈಸಿ. ಮನೇಲಿ ಮೀನು ಸಾರಿತ್ತು, ಶನಿವಾರ ಮಾಡಿಟ್ಟು ಹೋಗಿದ್ದೆ ನಾನು. ಆ ಮೀನು ಸಾರೇ ಇದೆ. ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಿಟ್ಬಿಟ್ಟೆ. ಸಖತ್ತಾಗಿತ್ತು ದರ್ಶನ. ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಜೊತೆ ಅರುಣಣ್ಣ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿರ್ತೀನಿ ಈ ವಿಡಿಯೋ ಮೊದಲಲ್ಲಿ. ಅವರು ಬಂದು ಊಟಿಲಿ ಅಕಾರ್ಡ್ ಹೋಟೆಲ್ ಅಂತ ಇದೆ ಅವ್ರದ್ದು ರೆಸಾರ್ಟ್ ಓನರ್ ಅವರು. ಸೊ ಅವ್ರದ್ದು ಇನ್ಫ್ಲೂಯೆನ್ಸ್ ಇದೆ. ಅದರಿಂದ ತಿರುವಣ್ಣಾಮಲೆ ಮೇನ್ ಅವರೇ ಬಂದು ಕರ್ಕೊಂಡೋಗಿ ಸ್ಪೆಷಲ್ ದರ್ಶನ ಕೊಟ್ಟರು. ನಾನು ಇದುವರೆಗೂ 4ರಿಂದ 5 ಸರಿ ತಿರುವಣ್ಣಾಮಲೆಗೆ ಹೋಗಿದ್ದೀನಿ. 3 ಸರಿ ಪಾದಯಾತ್ರೆ ಅದು ಗಿರಿವಲಂ ಮಾಡಿದ್ದೀನಿ. ಬಟ್ ಈ ಸರಿ ದರ್ಶನ ಮಾತ್ರ ವೆರಿ ಕ್ವಿಕ್ಕಾಗಾಯಿತು. ಪ್ರತಿ ಸರಿನೂ ಸ್ಪೆಷಲ್ ದರ್ಶನನೇ. ಈ ಸರಿ ಏನಂದರೆ ಇಷ್ಟೂ ರಶ್ ಇದ್ದರು, ತುಂಬಾ ರಶ್ ಇತ್ತು. ಅಷ್ಟು ರಶ್ ಇದ್ರೂ ಕೂಡ ನಮಗೆ ಅಂತ ಟೈಮ್ ಕೊಟ್ಟರು. ಕಣ್ಣು ತುಂಬ ನೋಡಿದೆ ನಾನು, ತುಂಬ ಹತ್ರದಲ್ಲಿ ಕಣ್ಣು ತುಂಬ ನೋಡಿದೆ. ಎವ್ರಿ ಟೈಮ್ ನಾನು ಅಳ್ತಿದ್ದೆ. ಎವ್ರಿ ಟೈಮ್ ನಾನು ಹೋಗ್ಬೇಕಾದ್ರೆ ಹತ್ತು ನನಗೆ ಕಣ್ಣು ಮಂಜಾಗ್ಬಿಡ್ತಿತ್ತು. ದೇವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಈ ಸರಿ ನಂಗೆ ಅಳು ಬಂದಿಲ್ಲ, ಕಣ್ಣು ತುಂಬ ನೋಡಿಕೊಂಡೆ. ಆ್ಯಂಡ್ ತುಂಬ ಖುಷಿ ಅನಿಸ್ತು. ಗಿರಿವಲಮಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಓಂ ನಮಃ ಶಿವಾಯ ಹೇಳಿದೆ. ಯಾಕಂದರೆ ಒಂದು ಹೆಜ್ಜೆ ಇಡ್ಬೇಕಾದ್ರೂ ನೋವ್ತಿತ್ತ, ಅನ್ನೋ ಬದಲು ನಮಃ ಶಿವಾಯ ಹೇಳೋಣ ಅಂದ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಕಾನ್ಷಿಯಸ್ ಆಗಿ ಇಟ್ಟಿದ್ದೀನಿ. ಪ್ರತಿಯೊಂದು ಹೆಜ್ಜೆನೂ ಸ್ಲೋ ಆಗಿ ಇಟ್ಟಿದ್ದೀನಿ. ಯಾಕಂದರೆ ಗಿರಿವಲಂ ಒಂದು ಮಾತಾಡ್ಕೊಂಡು ಮಾಡಬಾರ್ದು, ಏನಾದರೂ ತಿನ್ಕೊಂಡು ಕುಡ್ಕೊಂಡು ಮಾಡಬಾರ್ದು, ಸ್ಪೀಡಾಗೆಲ್ಲ ಹೋಗ್ಬಾರ್ದು ಅಂತೆಲ್ಲ ಇಷ್ಟೊಂದೆಲ್ಲ ರೂಲ್ಸ್ ಎಲ್ಲ ನೋಡಿದ್ದೆ ನಾನು. 2 ಸರಿ ಮಾಡಿದ್ದೀನಿ. ಆದ್ರೂ ನನಗೆ ಅದೆಲ್ಲ ಗೊತ್ತಿಲ್ಲದೇ ನಾರ್ಮಲಾಗಿ ಮಾಡಿದ್ದು. ಈ ಸರಿ ಹಂಗೇನೆ ಪ್ರತಿಯೊಂದು ಹೆಜ್ಜೆನೂ ಕಾನ್ಷಿಯಸ್ ಆಗಿ ನೋಡ್ಕೊಂಡು ಮಾಡಿದ್ದೀನಿ. ಖುಷಿ ಅನಿಸ್ತು. ಲಾಸ್ಟ್ 2-3 ಕಿಲೋಮೀಟರ್ಸ್ ನನಗೆ ಒಂದೊಂದು ಮೀಟ್ರೂ ಕೂಡ ಇನ್ನೂ ನೆನಪಿದೆ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಯಿತು. ಯಾಕಂದರೆ ಎಲ್ಲ ನೋವು ಎಲ್ಲನೂ ಒಟ್ಟೊಟ್ಟಿಗೆ ಬಂದ್ಬಿಡ್ತು. ಕಾಲಿಗೆ ಚಪ್ಪಲಿ ಬೇರೆ ಎಲ್ಲ ಚುಚ್ಚುತ್ತೆ, ಅದೆಲ್ಲ ನೋವು ನಾನು ಫೀಲ್ ಮಾಡಿದ್ದೀನಿ. ಆ ಥರ ಒಂದು ಗಿರಿವಲಂ ಇದು. ವೆರಿ ನೈಸ್. ಲೈಫ್ ಲಾಂಗ್ ಮರೆಯಲ್ಲ ಅಂದ್ಕೊಳ್ತೀನಿ. ತುಂಬ ಖುಷಿ ಅನಿಸ್ತು. ನೆಕ್ಸ್ಟ್ ಗಿರಿವಲಂಗೆ ಹೋಗ್ಬೇಕಾದ್ರೆ ಇನ್ನೂ ಹೊಸ ವಿಷಯಗಳು ಕಲ್ತ್ಕೊಳ್ತೀನಿ ಅಂತ ಅನ್ಕೋತೀನಿ. ನೀವೇನಾದರೂ ಗಿರಿವಲಂ ಮಾಡಬೇಕು, ನೀವೂ ತಿರುವಣ್ಣಾಮಲೆಗೆ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಪ್ಲೀಸ್ ಗೈಸ್ ಇದು ಉಣ್ಮೇಲೆ ಮಾತ್ರ ಹೋಗ್ಬಿಡಿ. ಉಣ್ಮೇಲೆ ಹೋದರೆ ತುಂಬ ಪವರ್ಫುಲ್ ಅಂತ ಹಾಗೆ ಹೀಗೆ ಅಂತಾರೆ. ಬಟ್ ಎಷ್ಟು ರಶ್ ಇರುತ್ತೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸುಮ್ಮನೆ ಎಲ್ಲ ಮಾತಾಡಿಕೊಂಡು ಎಲ್ಲ ಕಿರ್ಚಾಡ್ಕೊಂಡು ಹೋಗ್ತಿರ್ತಾರೆ. ಆವಾಗ ನಮಗೆ ಒಂದು ಪ್ರೇಯರು ಕೂಡ ಮಾಡೋಕ್ಕಾಗಲ್ಲ. ಸೊ ವೀಕ್ ಡೇಸಲ್ಲಿ ಬನ್ನಿ. ಗಿರಿವಲಂ ಮಾಡಬೇಕು ಅಂದರೆ ಮಿಡ್ನೈಟಲ್ಲಿ ಸ್ಟಾರ್ಟ್ ಮಾಡಿ. ಬ್ರಹ್ಮ ಮುಹೂರ್ತಕ್ಕೆ ಕರೆಕ್ಟಾಗಿ ನಾವು ಗಿರಿವಲಂ ಮಾಡ್ತಿರ್ತೀವಿ. ಆಮೇಲಿಂದ ಕರೆಕ್ಟಾಗಿ 6 ಗಂಟೆ 6:30 ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ ಇದಕ್ಕೆ
ರಾಜಗೋಪುರಂಗೆ. ಹಂಗೇನೆ ದರ್ಶನ ಮಾಡೋರು ಮಾಡ್ಕೊಬಿಟ್ಟು ಹಂಗೆ ಊರಿಗೂ ಹೊರಟ್ಬಿಡ್ಬೋದು. ಕರೆಕ್ಟಾಗಿರುತ್ತೆ ಟೈಮಿಂಗ್. ಇಷ್ಟೇ ನಮ್ಮದು ವ್ಲಾಗ್. ಯಾಕಂದರೆ ನಾನು ಜಾಸ್ತಿ ಮೊಬೈಲೇ ಯೂಸ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಮೊಬೈಲ್ ಅವಾಯ್ಡ್ ಮಾಡಿದ್ದೀನಿ ಆ್ಯಂಡ್ ಮಾಡೋಕ್ಕೂ ಆಗಿಲ್ಲ ಆ ಥರ ಸಿಚುಯೇಷನ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.